ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಆ ವ್ಯಕ್ತಿನ ಅಲ್ಲಿಂದ ಯಾರು ಕರ್ಕೊಂಡು ಹೋಗಿರ್ಬೋದು, ಎಲ್ಲಿಗೆ ಕರ್ಕೊಂಡು ಹೋಗಿರ್ಬೋದು? ಇಷ್ಟು ವರ್ಷ ವಿಜಯಾಂಬಿಕಾ ಅವ್ರನ್ನ ಅಲ್ಲಿಟ್ಟು ಯಾಕೆ ಇಷ್ಟು ಹಿಂಸೆ ಕೊಡ್ತಾ ಇದ್ಲು? ಆ ವ್ಯಕ್ತಿ ಹತ್ರ ಅಮ್ಮನ ತಾಳಿ ಹೇಗೆ ಬಂತು? ವಿಜಯಾಂಬಿಕಾಗೂ ಅಮ್ಮಂಗೂ ಏನಾದರೂ ಸಂಬಂಧ ಇದೆಯಾ? ಅಂದರೆ ಅಮ್ಮನ ಬಗ್ಗೆ ವಿಜಯಾಂಬಿಕಾಗೂ ಗೊತ್ತಿರ್ಬೋದಾ? ಇದನ್ನೆಲ್ಲ ಹೇಗೆ ತಿಳ್ಕೊಳ್ಳಿ? ಅರೆ ಶ್ರಾವಣಿ, ನೀನು ರಂಗೋಲಿ ಬಿಡಿಸ್ತಿದ್ಯಾ? ಅದು ಈ ತರ? ನಿನ್ನ ನೋಡ್ತಿದ್ರೆ ಹೊಟ್ಟೆ ಉರಿಯುತ್ತೆ. ರಾಣಿ ಹಾಗೆ ಬೆಳೆದೋಳು ಈ ಮನೆಗೆ ಬಂದು ರಂಗೋಲಿ ಹಾಕ್ತಿದ್ಯಾ? ಸಿಂಹಾಸನ ಮೇಲೆ ಕುತ್ಕೋಬೇಕಾಗಿರೋಳು ತಲೆ ಮೇಲೆ ಕಿರೀಟನೆ ಬಿದ್ದು ಹೋಗಿರೋವಾಗ ಅನ್ನಿಸ್ತಿದೆ ಅಲ್ವಾ? ಏನು ಹೇಳ್ತಿದ್ಯಾ ಶ್ರೀವಲ್ಲಿ ನೀನು? ಇನ್ನೇನ್ ಮತ್ತೆ, ಸಾಲಿಗ್ರಾಮದಲ್ಲಿರೋ ಕೋಟ್ಯಾಂತರ ರೂಪಾಯಿ ಆಸ್ತಿ ಅದೆಲ್ಲನೂ ನಿನ್ ಹೆಸರಿಗೆ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ನಿನ್ನ ಹತ್ರ ಮ್ಯಾರೇಜ್ ಸರ್ಟಿಫಿಕೇಟೇ ಇಲ್ವಲ್ಲ. ಮತ್ತೆ ಸುಬ್ಬು ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಸೈನು ಹಾಕಲ್ಲ. ಹಾಗಾದ್ರೆ ನೀವಿಬ್ರು ಮದ್ವೆ ಆಗಿಲ್ಲ ಅಂತ ಪ್ರೂವ್ ಆಗ್ಬಿಟ್ರೆ? ಹಾಗಾದ್ರೆ ಬರೀ ಆಸ್ತಿ ಕಳ್ಕೊಳ್ಳಲ್ಲ, ಸುಬ್ಬುನೂ ಕಳ್ಕೋತ್ಯ. ಎಂತ ಹಣೆ ಬರ ನಿಂದು. ಇಂಥ ಸ್ಥಿತಿ ನನ್ನ ಶತ್ರುಗೂ ಬರಬಾರ್ದು. ಅರೆ ಆದ್ರೆ ಇವಾಗ ಪರಿಸ್ಥಿತಿ ಬಂದಿರೋದು ನನ್ನ ಶತ್ರುಗೆ ಅಲ್ವಾ? ನನ್ನ ಜೀವನನ ಹಾಳು ಮಾಡಿರೋ ನೀನು ನನ್ನ ಪಾಲಿಗೆ ದೊಡ್ಡ ಶತ್ರುನೇ. ಆಯ್ತಾ? ನೀನು ಮಾತಾಡಿದೆಲ್ಲ ಆಯ್ತಾ? ನೀನು ಈ ಥರ ಎಷ್ಟೇ ಮಾತಾಡಿದ್ರು ನನಗೇನು ಚಿಂತೆ ಇಲ್ಲ ಶ್ರೀವಲ್ಲಿ. ಯಾಕಂದರೆ ನಾನು ನಿನ್ನ ಶತ್ರು ಅಂತ ಅನ್ಕೊಂಡೇ. ನಾನು ಹಾಗೊಂದು ವೇಳೆ ಶತ್ರುತ್ವನ ಬೆಳೆಸ್ಕೊಳ್ಳೋದೇ ಆದರೆ ನನ್ನ ಜೊತೆ ಸರಿಸಮಾನವಾಗಿರೋರ ಜೊತೆ ಮಾತ್ರ ಬೆಳೆಸ್ಕೋತೀನಿ. ನೀನು ಧೈರ್ಯದಲ್ಲಾಗಲಿ ಜಾಣ್ಮೆಯಲ್ಲಾಗಲಿ ನನಗೆ ಸಮಾನೇ ಅಲ್ಲ ಶ್ರೀವಲ್ಲಿ. ಶ್ರಾವಣಿ, ಎಲ್ಲ ಕಳ್ಕೊತಿದ್ರು ನೀನ್ ಈ ದುರಹಂಕಾರದ ಮಾತುಗಳಿಗೇನ್ ಕಮ್ಮಿ ಇಲ್ಲ ಅಲ್ಲ? ನಾವು ಸರಿಯಾದ ದಾರಿಯಲ್ಲಿ ನಡೀತಿದ್ದೀವಿ ಅನ್ನೋ ನಂಬಿಕೆ ಇದ್ರೆ ಅಹಂಕಾರನೇ ಅಲಂಕಾರ ಶ್ರೀವಲ್ಲಿ. ಆ ವಿಜಯಾಂಬಿಕಾ ಜೊತೆ ಸೇರ್ಕೊಂಡು ನೀನು ಏನೇನು ಆಟಗಳು ಆಡ್ತಿದ್ಯಾ ಅಂತ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನನಗೆಲ್ಲ ಗೊತ್ತು ಶ್ರೀವಲ್ಲಿ. ನಿಮ್ಮ ಆಟಗಳಿಗೆ ಅಂತ್ಯ ಹಾಡೋದು ಹೇಗೆ ಅಂತ ನನಗೆ ಗೊತ್ತು. ಏನ್ ಹೇಳ್ತಿದ್ದಾಳು? ನಾನು ವಿಜಯಾಂಬಿಕಾ ಮೇಡಮ್ ಜೊತೆ ಸೇರ್ಕೊಂಡಿರೋದು ಇವಳಿಗೆ ಹೇಗೆ ಗೊತ್ತಾಯ್ತು? ಇವಳು